ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ವೀನಸ್ 71ಗೆ. ಬನ್ನಿ ಇವತ್ತಿನ ದಿನ ನೋಡ್ಕೊಂಡು ಬರೋಣ, ಕರ್ಕ ರಾಶಿಯವರಿಗೆ ಯೂನಿವರ್ಸ್ ಏನು ಗೈಡೆನ್ಸ್ ಕೊಡ್ತಾ ಇದೆ ಅಂತ ಹೇಳಿ. ಓಕೆ, ಕರ್ಕ ರಾಶಿಯವರಿಗೆ ಯೂನಿವರ್ಸಿಂದ ಗೈಡೆನ್ಸ್ ಏನು ಬರುತ್ತೆ, ಈ ಒಂದು ರೀಡಿಂಗ್ ಮೇಲ್ ಫಿಮೇಲ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಮತ್ತು ನಿಮ್ಮ ಒಂದು ರಿಲೇಷನ್ಶಿಪ್ ಆಸ್ಪೆಕ್ಟ್ ಇರ್ಬೋದು, ಎಲ್ಲರೂ ಇದನ್ನು ಚೆಕ್ ಮಾಡ್ಬೋದು. ರಿಲೇಷನ್ಶಿಪ್ ಇರ್ಬೋದು, ಕರಿಯರ್ ಇರ್ಬೋದು, ಹೆಲ್ತ್ ಆಸ್ಪೆಕ್ಟ್ಸ್ ಇರ್ಬೋದು. ಸೊ ರೀಡಿಂಗಿಗೆ ಅಲೈನ್ ಆಗಬೇಕು ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಎಷ್ಟು ನೀವು ಬೇಗ ಅಲೈನ್ ಆಗ್ತೀರಾ ಅಷ್ಟು ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ ಅಂತ ಹೇಳ್ತಾ, ಬನ್ನಿ ಹಾಗಿದ್ರೆ ನೋಡೋಣ ನಿಮ್ಮ ಒಂದು ಕರಿಯರ್, ಲವ್ ರಿಲೇಷನ್ಶಿಪ್, ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಏನಿದೆ ಮತ್ತು ನಿಮಗೆ ಫೈನಾನ್ಸ್ ಯಾವ ರೀತಿ ಇರುತ್ತೆ, ಅದ್ರ ಜೊತೆಗೆ ನಿಮಗೆ ಯೂನಿವರ್ಸಿಂದ ಏನು ಗೈಡೆನ್ಸ್ ಬರುತ್ತೆ ಅಂತ ಕೂಡ ಚೆಕ್ ಮಾಡ್ಕೊಂಡು ಬರೋಣ. ಓಕೆನಾ? ವಾವ್, ಸೂಪರ್ ಫ್ರೆಂಡ್ಸ್, ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಮುಂಬರುವಂಥ ದಿನಗಳಲ್ಲಿ 12ನೇ ತಾರೀಕಿಂದ 20ನೇ ತಾರೀಕುವರೆಗೂ ಕರ್ಕ ರಾಶಿಯವರಿಗೆ ಯಾವ ರೀತಿ ಇದೆ ಅಂತ ಚೆಕ್ ಮಾಡೋಣ. ಫಸ್ಟು ನಿಮ್ಮ ಕರಿಯರ್ ರಿಲೇಟೆಡ್ಡು ನಾವು ವಿಚಾರ ಮಾಡೋಣ, ಏನು ಬರುತ್ತೆ ಅಂತ ಹೇಳಿ. ಓಕೆ, ಸೊ ಕರಿಯರ್ ವೈಸ್ ನಾನು ನೋಡ್ತಾ ಇರೋ ಪ್ರಕಾರ ಏನಿದೆ ಅಂತಂದರೆ, ಇಲ್ಲಿ ನಿಮಗೆ ಏನು ನೀವು ಬಿಸ್ನೆಸ್ ಇರ್ಬೋದು ಅಥವಾ ನಿಮ್ಮ ಒಂದು ಜಾಬ್ ಇರ್ಬೋದು, ಆ ಜಾಬಲ್ಲಿ ನೀವು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಒಳ್ಳೆ ಒಳ್ಳೆ ವಿಚಾರಗಳು ಬರ್ತಾ ಇರುತ್ತೆ, ಹೌದಲ್ವಾ? ಸೊ ಆ ಒಂದು ವಿಚಾರಗಳನ್ನು ನೀವು ಯಾವುದೇ ಕಾರಣಕ್ಕೂ ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ? ಇದು ಯೂನಿವರ್ಸಿಂದ ಗೈಡೆನ್ಸ್ ನಿಮಗೆ ಬರ್ತಾ ಇದೆ. ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ ಗೈಡೆನ್ಸ್ ಅಂತಂದ್ರೆ, ಮುಂದೆ ಬರುವ ದಿನಗಳಲ್ಲಿ ನೀವು ಇದನ್ನ ಮಾಡಿ. ಯಾಕಂತಂದ್ರೆ ಏನಿರುತ್ತೆ, ಕಾಂಪಿಟೇಷನ್ ಲೆವೆಲ್ ತುಂಬಾ ಹೈ ಆಗಿದೆ, ಹೌದಲ್ವಾ? ಸೊ ಯಾರು ಯಾವ ಒಂದು ಟೈಮಲ್ಲಿ ನಾವು ಹೇಳಿರುವಂತ ಒಂದು ಸೀಕ್ರೆಟ್ ಅನ್ನ ತಗೊಂಡ್ಬಿಟ್ಟು ತಾವು ಮುಂದುವರೆದು ಹೋಗ್ತಾರೆ, ಹೇಳಲಿಕ್ಕಾಗೋದಿಲ್ಲ, ಹೌದಲ್ವಾ? ಹಾಗಾಗಿ ನಿಮಗೆ ಬರುವಂತ ವಿಚಾರಗಳು ತುಂಬಾ ಚೆನ್ನಾಗಿ ವಿಚಾರಗಳು ಬರುತ್ತೆ ನಿಮಗೆ ಇನ್ ಫ್ಯೂಚರ್ ಅಲ್ಲಿ, ನಾನು ನೋಡ್ತಾ ಇರುವಂತ ಪ್ರಕಾರ. ಮತ್ತೆ ಇಲ್ಲಿ ಇನ್ನೂ ಒಂದು ಏನಂತಂದ್ರೆ, ನೀವು ನಿಮ್ಮ ಒಂದು ಪ್ರೊಫೆಷನಲ್ ಲೈಫನ್ನ ಮತ್ತೆ ನಿಮ್ಮ ಒಂದು ಫ್ಯಾಮಿಲಿ ಲೈಫ್ ಏನಿದೆ, ಓಕೆ, ಅದನ್ನ ತುಂಬಾ ಚೆನ್ನಾಗಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಅಂತ ಕೂಡ ಇದೆ. ಸೊ ಚೆಕ್ ಮಾಡಿ ಒಂದ್ಸಾರಿ ಏನಾಗುತ್ತೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಲವ್ ರಿಲೇಷನ್ಶಿಪ್ ಯಾವ ರೀತಿ ಇದೆ, ಸೊ ಲವ್ ಆಸ್ಪೆಕ್ಟ್ ನಾವು ನೋಡ್ತಾ ಇರುವಂತ ಪ್ರಕಾರ ಏನಿದೆ ಅಂತಂದ್ರೆ, ನೀವು ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಕಂಪ್ಲೀಟ್ ಆಗಿದ್ದೀರಾ ಅನ್ನುವಂಥ ಭಾವನೆ ನಿಮಗೆ ಬರುತ್ತೆ. ಹೌದು, ಸೊ ತುಂಬಾ ಚೆನ್ನಾಗಿರುವಂತ ಕಾರ್ಡ್ ಬಂದಿದೆ. ಯಾಕಂತಂದ್ರೆ ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ನಡುವೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಬರುವಂತ ದಿನಗಳಲ್ಲಿ. ಸೊ ಅದನ್ನ ನೀವು ಫೀಲ್ ಮಾಡ್ಕೊಳ್ತೀರಾ, ಹೌದು ಇದು ನನಗೆ ಕಂಪ್ಲೀಷನ್ ಆಗಿದೆ ಅಂತ ಹೇಳಿ ಆ ಒಂದು ಫೀಲಿಂಗ್ ನಲ್ಲಿ ನೀವು ಇರ್ತೀರಾ. ಓಕೆನಾ? ಓವರ್ ಆಲ್ ನಾನು ಹೇಳೋದಾತಂತಂದ್ರೆ, ಇದು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ಗೆ ಮೇ ಬಿ ಎಲ್ಲಾದ್ರೂ ನೀವು ಒಂದು ಸ್ಮಾಲ್ ಪಿಕ್ನಿಕ್ ಆದ್ರೂ ಆಗ್ಬಹುದು ಅಥವಾ ಒಂದು ಟ್ರಿಪ್ ಆದ್ರೂ ಆಗ್ಬಹುದು, ಮಾಡುವಂತ ಚಾನ್ಸಸ್ ಇದೆ. ಸೊ ಅದು ಒಂದು ಕಂಪ್ಲೀಷನ್ ಅಲ್ವಾ? ಆ ಒಂದು ಹ್ಯಾಪಿನೆಸ್ ಅಲ್ಲಿ ನೀವೆಲ್ಲಾದ್ರೂ ಹೋಗಿ ಬರುವಂತ ಚಾನ್ಸಸ್ ಇದೆ. ಅದನ್ನ ನೀವು ಚೆಕ್ ಮಾಡಿ ಎಷ್ಟು ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ನನಗೆ ಖಂಡಿತ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇನ್ನು ಹೆಲ್ತ್ ಆಸ್ಪೆಕ್ಟ್ ಯಾವ ರೀತಿ ಇದೆ, ಹೆಲ್ತ್ ಅನ್ನ ನೋಡೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ನಾನು ನೋಡ್ತಾ ಇರುವಂತ ಪ್ರಕಾರ, ಇದುವರೆಗೂ ನೀವು ಏನು ನಿಮ್ಮ ಒಂದು ಹೆಲ್ತ್ ವಿಷಯದಲ್ಲಿ ಇಮ್ಮೆಚೂರ್ ಆಗಿದ್ದೀರಾ, ಕೇರ್ಲೆಸ್ ಆಗಿದ್ದೀರಾ, ಓಕೆನಾ? ಆ ರೀತಿ ಇನ್ ಫ್ಯೂಚರ್ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡಲೇಬೇಕು. ಯೂನಿವರ್ಸ್ ಇಂದ ನಿಮಗೆ ಬರುವಂತ ಮೆಸೇಜ್. ಓಕೆ, ಏನೋ ಇರ್ಬೋದು ಸಣ್ಣ ಪುಟ್ಟ, ಇವತ್ತು ನಿಮಗೆ ಸಣ್ಣ ಪುಟ್ಟ ಅಂತ ಕಾಣ್ತಿರುವಂತ ವಿಷಯ ಬರುವಂತ ದಿನಗಳಲ್ಲಿ ನಿಮ್ಗೆ ಏನಾದ್ರೂ ಪ್ರಾಬ್ಲಮೆಟಿಕ್ ಕ್ರಿಯೇಟ್ ಮಾಡುವಂತ ಚಾನ್ಸ್ ಇರುತ್ತೆ. ಸೊ ಅದನ್ನ ಒಂದ್ಸಾರಿ ನೋಡ್ಕೊಳ್ಳಿ, ಏನ್ ಆ ರೀತಿ ನಿಮ್ಗೆ ಪ್ರಾಬ್ಲಮ್ ನಡೀತಾ ಇದೆ ಅದನ್ನ ನೀವು ಚೆಕ್ ಮಾಡಿ. ಓಕೆನಾ? ಸೊ ಟ್ರೀಟ್ಮೆಂಟ್ ಏನಾದ್ರೂ ನೀಡಿತ್ತಂತಂದ್ರೆ ಅದನ್ನ ನೀವು ತಗೊಳ್ಳಿ ಅಂತ ಹೇಳ್ತೀನಿ, ಬಟ್ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಹಾಗಿದ್ರೆ ಇನ್ನು ನಾವು ನೋಡ್ಬೇಕಾಗಿರೋದು ಫೈನಾನ್ಸ್ ವೈಸ್ ಏನಿರುತ್ತೆ ಅಂತ ಹೇಳಿ. ಫ್ರೆಂಡ್ಸ್, ನಿಮಗೆ ಫೈನಾನ್ಸ್ ವೈಸ್ ನಾನು ನೋಡಿದಾಗ ಏನೋ ನಿಮ್ಮ ಬಳಿ ಏನೋ ಒಂದು ಅಪಾರ್ಚುನಿಟಿ ಫೈನಾನ್ಷಿಯಲಿ ನಾನು ನೋಡಿದಾಗ ದುಡ್ಡು ಬರ್ತಾ ಇದೆ ಇನ್ ಫ್ಯೂಚರ್ ಅಲ್ಲಿ. ಯಾರಿಗೂ ಕೊಟ್ಟಿರುವಂತ ದುಡ್ಡು ಇರಬಹುದು ಅಥವಾ ನೀವೇನ್ ಎಫರ್ಟ್ ಹಾಕಿರ್ತೀರಾ ಅದ್ರದ್ದು ಒಂದು ರಿಸಲ್ಟ್ ಇರಬಹುದು, ಅದು ನಿಮ್ಗೆ ಬರ್ತಾ ಇರುವಂತದ್ದು. ಇಷ್ಟೇ ಅಲ್ಲ, ಇದ್ರ ಜೊತೆಗೆ ನಿಮ್ಗೆ ನೀವೇನ್ ಎಫರ್ಟ್ ಹಾಕಿದೀರಾ ವರ್ಕ್ ಅಲ್ಲಿ, ಈಗೇನ್ ನೀವು ಎಫರ್ಟ್ ಹಾಕ್ತಾ ಇದ್ದೀರಾ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ, ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಅದು ಒಂದು ಇನ್ಕ್ರಿಮೆಂಟ್ ಆಗಿ ಬರ್ಬೋದು. ಓಕೆ, ಅಥವಾ ನಿಮ್ಗೆ ಹೈಯರ್ ಪೋಸ್ಟ್ ಅಲ್ಲಿ ಪ್ಲೇಸ್ಮೆಂಟ್ ಆಗುವಂತ ಚಾನ್ಸ್ ಇದೆ, ಇನ್ಕ್ರಿಮೆಂಟ್ ಆಗುವಂತ ಚಾನ್ಸ್ ಇದೆ. ಓಕೆ, ಚೆಕ್ ಮಾಡಿ. ಬಟ್ ಚೆನ್ನಾಗಿದೆ, ನಿಮಗೆ ಫೈನಾನ್ಸ್ ವೈಸ್ ಏನಿದೆ ಚೆನ್ನಾಗಿದೆ, ದುಡ್ಡು ಬರುವಂತ ಚಾನ್ಸ್ ಇದೆ, ಮತ್ತೆ ಏನು ಪ್ರಾಬ್ಲಮ್ ಏನು ಅನ್ನಿಸ್ತಾ ಇಲ್ಲ. ಇನ್ನು ನಿಮಗೆ ಗೈಡೆನ್ಸ್ ಒಂದು ಏನು ಬರುತ್ತೆ,
ಸೊ ಕರ್ಕ ರಾಶಿಯವರಿಗೆ ಯೂನಿವರ್ಸಿಂದ ಏನು ಗೈಡೆನ್ಸ್ ಬರ್ತಾ ಇದೆ ಅಂತ ಒಂದು ಸಾರಿ ಚೆಕ್ ಮಾಡೋಣ ಬನ್ನಿ. ರೀಡಿಂಗ್ ನಿಮಗೆ ರೆಸೊನೇಟ್ ಆಗುತ್ತೆ ಅಥವಾ ಇಲ್ಲೋ ಅಂತ ಹೇಳಿ ಕಮೆಂಟ್ ಮಾಡಿ, ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಲಿಕ್ಕೆ ಹೋಗಬೇಡಿ, ಓಕೆನಾ? ಓಕೆ, ಸೊ ನಿಮಗೆ ಗೈಡೆನ್ಸ್ ಏನು ಬರ್ತಾ ಇದೆ ಹಾಗಿದ್ರೆ, ನೀವು ಇರೋವಂಥ ಜಾಬ್ ಇರ್ಬೋದು ಅಥವಾ ನಿಮ್ಮ ಒಂದು ಬಿಸ್ನೆಸ್ ಇರ್ಬೋದು, ಒಂದು ಒಳ್ಳೆ ಅಚೀವ್ಮೆಂಟನ್ನು ಮಾಡ್ಕೊಳ್ತೀರಾ. ಮತ್ತು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಏನಾದರೂ ನೀವು ಮಾಡಬೇಕಂತ ಇದ್ದರೆ ಇದು ನಿಮಗೆ ಒಳ್ಳೆ ಸಮಯ ಆಗಿರುತ್ತೆ ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ. ಅಷ್ಟೇ ಅಲ್ಲ, ಬಿಸ್ನೆಸ್ ವೈಸ್ ನಿಮಗೆ ಎಲ್ಲಾದರೂ ಟ್ರಿಪ್ ಅಂತ ಹೋಗುವಂಥದ್ದು ಇರ್ಬೋದು, ಚಾನ್ಸಸ್ ಬರುವಂಥದ್ದಿದೆ. ಓಕೆ, ಅದನ್ನ ಒಂದು ಸಾರಿ ಚೆಕ್ ಮಾಡಿ. ತುಂಬ ಚೆನ್ನಾಗಿ ಗೈಡೆನ್ಸ್ ಬಂದಿದೆ ಫ್ರೆಂಡ್ಸ್, ಕನ್ಫ್ಯೂಷನ್ಸ್ ಏನೂ ಇರೋದಿಲ್ಲ. ಯಾಕಂತಂದರೆ ಕ್ಲಾರಿಟಿ ಇದೆ. ನೀವು ಒಂದರಲ್ಲಿ ಏನೋ ಅಚೀವ್ಮೆಂಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀರಾ, ಅದು ನಿಮಗೆ ಆಗುತ್ತೆ ಅಂತ ಬರ್ತಾ ಇರೋವಂಥದ್ದು. ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಕೊಡ್ತಾ ಇದೆ. ಹಿಂಜರಿಲಿಕ್ಕೆ ಹೋಗ್ಬೇಡಿ. ಏನು ಮಾಡ್ತಾ ಇದ್ದೀರಾ ಆ ಒಂದು ಕೆಲಸವನ್ನು ಕನ್ಸಿಸ್ಟೆನ್ಸಿ ಇಟ್ಕೊಂಡು ನೀವು ಮಾಡಿ, ಅದಕ್ಕೆ ನಿಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ, ಓಕೆನಾ? ಬಿಸ್ನೆಸ್ಸಲ್ಲಿ ಅಥವಾ ನಿಮ್ಮ ಜಾಬಲ್ಲಿ. ಓಕೆ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ 12ನೇ ತಾರೀಕಿಂದ 20ನೇ ತಾರೀಕುವರೆಗೂ ಕರ್ಕ ರಾಶಿಯವರಿಗೆ. ಸೊ ಇವಾಗ ನಿಮಗೆ ರೀಡಿಂಗ್ ಏನಾದರೂ ಚೆನ್ನಾಗಿ ಅನ್ನಿಸ್ತು ಅಥವಾ ನಿಮ್ಮ ಜೊತೆಗೆ ಇದು ಒಂದು ಕನೆಕ್ಟ್ ಆಯಿತು ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೂ ಒಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು.